ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿನಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮಗೆ ನೀರಿನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಪ್ರಶ್ನೆ ಕೋಟಿಯನ್ನು ಕೂಡ ಹೊರಡಿಸಲಾಗಿದೆ. ಇಂದಿನ ವಿಡಿಯೋಗಳಲ್ಲಿ ನಾನು ಇಂದಿನ ಎಲ್ಲ ಒಂದು ಗದ್ಯ, ಪದ್ಯ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿಯ ಉತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಉತ್ತರಗಳನ್ನು, ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಒಂದು ಅಂಶಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸಮಾನಾರ್ಥಕ ಪದಗಳು. ನೋಡಿ, ಈ ಸಮಾನಾರ್ಥಕ ಪದಗಳಲ್ಲಿ ಕೊಟ್ಟಿರುವಂತಹ ಉತ್ತರವನ್ನು ನೋಡೋದಾದರೆ, ಚಂದ್ರ ಅನ್ನುವಂತಹ ಒಂದು ಪದಕ್ಕೆ ಸಮಾನಾರ್ಥಕವಾದಂತಹ ಪದಗಳು ಶಶಿ, ಶಶಾಂಕ ಅನ್ನುವಂತಹದ್ದು. ಹಾಗೆ ಕಾಂತಾರ ಅನ್ನುವಂತಹದಕ್ಕೆ ಅರಣ್ಯ, ಅಡವಿ, ಕಾಡು ಅಂತ ಹೇಳ್ಬಿಟ್ಟು ಕರಿಬೋದು. ಭಾನು ಅಂದರೆ ಆಕಾಶ, ಆಗಸ, ಗಗನ. ನೋಡಿ, ಇವೆಲ್ಲವುಗಳ ಉತ್ತರ ಬೇಕು ಅಂದರೆ ನಾನು ನಿಮ್ಮ ಒಂದು ಕಮೆಂಟ್ ಮಾಡ್ತಿರಲ್ಲ, ಅಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಒಂದು ಲಿಂಕಿನಲ್ಲಿ ಸಪ್ರೇಟ್ ಆಗಿರುವಂತಹ ವಿಡಿಯೋಗಳನ್ನೇ ಮಾಡಿದ್ದೇನೆ. ಅಂದರೆ ಸಮಾನಾರ್ಥಕ ಪದ ಇರ್ಬೋದು, ನಾನಾರ್ಥಕ ಇರ್ಬೋದು, ದ್ವಿರುಕ್ತಿಗಳು ಇರ್ಬೋದು, ಅವಾಗೆಲ್ಲವುಗಳಿಗೂ ಸಪ್ರೇಟ್ ಆಗಿರುವಂತಹ ವಿಡಿಯೋಗಳಿದೆ. ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ. ಹಾಗೆ ಆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀವಲ್ಲ ಕಮೆಂಟನ್ನು, ಆ ಒಂದು ಪ್ಲೇಸಲ್ಲಿಯೂ ಕೂಡ ಆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಅಲ್ಲಿ ರೆಫರ್ ಮಾಡ್ತಾ ಹೋಗಿ. ನಾರಿ ಅಂದರೆ ಹೆಣ್ಣು ಅಥವಾ ಸ್ತ್ರೀ ಅಂತ ಹೇಳಿಬಿಟ್ಟು. ಇನ್ನು ಕಣ್ಣು ಅನ್ನುವಂಥದ್ದಕ್ಕೆ ನಯನ, ಅಕ್ಷಿ. ಇನ್ನು ಉರಗ ಅಂದರೆ ಸರ್ಪ, ಹಾವು ಅಂತ ಹೇಳ್ಬಿಟ್ಟು. ಮನೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಗೃಹ, ಬೀಡು ಅಂತ ಆಗುತ್ತೆ. ಇನ್ನು ಅನಲ ಅಂದರೆ ಅಗ್ನಿ, ಬೆಂಕಿ ಅಂತ ಹೇಳ್ಬಿಟ್ಟು. ಇನ್ನು ಅಶ್ರು ಅಂದರೆ ಕಣ್ಣೀರು, ಕಂಬನಿ ಅಂತ ಹೇಳ್ಬಿಟ್ಟು. ಇನ್ನು ಇನ ಅಂದರೆ ಸೂರ್ಯ, ರವಿ. ಇನ್ನು ಒಡಲು ಅಂತಂದರೆ ದೇಹ, ಶರೀರ. ಹಾಗೆ ಉಪಟಳ ಅಂದರೆ ತೊಂದರೆ ಅಥವಾ ಪೀಡೆ ಅಂದರೆ ಅಂತ ಹೇಳ್ಬೋದು. ತೊಂದರೆ ಕೊಡೋದು, ಕಾಟ ಕೊಡೋದು ಅಂತ ಹೇಳ್ತೀವಲ್ಲ, ಅದನ್ನು ತೊಂದರೆ, ಪೀಡೆ ಅಂತ ಆಗುತ್ತೆ. ಇನ್ನು ಮುಂದಿನದನ್ನು ನೋಡೋಣ. ಕವಲು ಅಂತಂದರೆ ಟಿಸಿಲು, ಹಾಗೆ ಶಾಖೆ ಅಂತ ಹೇಳಲಾಗುತ್ತೆ. ಇನ್ನು ದಿಗಿಲು ಅಂತಂದರೆ ಭಯ, ಹೆದರಿಕೆ, ದಿಗಿಲಾಗ್ಬಿಟ್ಟು ಅಂತ ಹೇಳ್ತಾರೆ ನೋಡಿ ಆಡು ಭಾಷೆಯಲ್ಲಿ. ಹಾಗೆ ಇನ್ನು ದಿನ್ನಿ ಅಂದರೆ ದಿಬ್ಬ, ಎತ್ತರವಾದಂತಹ ಒಂದು ಪ್ರದೇಶ. ಇನ್ನು ಧನ ಅಂದರೆ ಹಣ, ದುಡ್ಡು. ಧಣಿ ಅಂದರೆ ನಾಯಕ, ಯಜಮಾನ, ಒಡೆಯ, ನಾಯಕ, ಯಜಮಾನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಬಿಟ್ಟಿದೆ ನೋಡಿ. ಕಡಲು ಅಂತಂದರೆ ಸಮುದ್ರ, ಸಾಗರ ಆಗುತ್ತೆ. ಇನ್ನು ಕಲಹ ಅಂದರೆ ಹೋರಾಟ, ಹಾಗೆ ಜಗಳಕ್ಕೆ ಕಲಹ ಅಂತ ಕರೀತಾರೆ. ಚಿತ್ತ ಅಂದರೆ ಮನಸ್ಸು, ಹಾಗೆ ಅಪೇಕ್ಷೆ ಅಂತ ಹೇಳ್ಬಿಟ್ಟು. ತೃಷೆ ಅಂದರೆ ಬಾಯಾರಿಕೆ ಮತ್ತು ನೀರಾಡಿಕೆಗೆ ತೃಷೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ತಮ ಅಂದರೆ ಕತ್ತಲೆ ಅಥವಾ ಅಂಧಕಾರ ಅಂತ ಹೇಳ್ಬಿಟ್ಟು. ಇನ್ನು ಕೂಳು ಅಂತಂದರೆ ಅನ್ನಕ್ಕೂ ಕೂಡ ಕೂಳು ಅಂತ ಕರೀತಾರೆ, ತಿನ್ನುವುದು ಅಂತ ಹೇಳ್ಬಿಟ್ಟು. ಆಹಾರ ಅಂತಲೂ ಕೂಡ ಬರಿಬೋದು. ಧನಿಕ ಅಂದರೆ ಶ್ರೀಮಂತ, ಹಣವಂತ ಅಂತ ಆಗುತ್ತೆ. ತಾರೆ ಅಂದರೆ ನಕ್ಷತ್ರ, ಉಡು ಅಂತ ಆಗುತ್ತೆ. ಇನ್ನು ಪಥ ಅಂದರೆ ದಾರಿ, ಹಾದಿ. ಹಾಗೆ ಪ್ರಮೋದ ಅಂತ ಇದೆ, ಅಂದರೆ ಸಂತೋಷ, ಆನಂದಕ್ಕೆ ಪ್ರಮೋದ ಅಂತ ಹೇಳ್ಬಿಟ್ಟು ಕರೀತಾರೆ. ಪರಿಮಳ ಅಂದರೆ ಸುವಾಸನೆ, ಹಾಗೆ ಮತ್ತು ಒಂದು ಸುಗಂಧ ಭರಿತವಾಗಿರುವಂತಹದ್ದು. ಪುಷ್ಪಕ್ಕೆ ಕುಸುಮ, ಹೂವು ಆಗುತ್ತೆ. ಇನ್ನು ಬಂಗಾರ, ಮಿಸುನಿ, ಚಿನ್ನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮುಂದೆ ಬಾಲಕಿ ಅಂತ ಇದೆ. ಬಾಲಕಿ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು ಹುಡುಗಿ, ಕುಮಾರಿ ಅಂತ ಆಗುತ್ತೆ. ಇನ್ನು ಮಾಹೆ ಅಂದರೆ ತಿಂಗಳು ಮತ್ತು ಮಾಸಿಕ. ಮರ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕಗಳನ್ನು ನೋಡೋದಾದರೆ ವೃಕ್ಷ, ತರು. ಮಾರ ಅಂದರೆ ಮನ್ಮಥ ಮತ್ತು ಕಾಮ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮರ್ಕಟ ಅಂದರೆ ಮಂಗ ಮತ್ತು ಕೋತಿ. ರಮಣ ಅಂದರೆ ಪ್ರಿಯಕರ, ಹಾಗೆ ನಲ್ಲ. ಇನ್ನು ವಲ್ಲಭೆ ಅಂದರೆ ಪತ್ನಿ ಮತ್ತು ಹೆಂಡತಿ. ಇನ್ನು ವ್ಯಗ್ರ ಅಂದರೆ ಕಳವಳವನ್ನು ಹೊಂದುವಂತಹದ್ದು, ಉದ್ವೇಗಕ್ಕೆ ಒಳಗಾಗುವಂತಹದ್ದು. ಸುತ ಅಂದರೆ ಪುತ್ರ, ಮಗ. ಕೇಡು
ಕೇಡು ಅಂತಂದರೆ ಕೆಟ್ಟದು ಅಥವಾ ಅಪಚಾರ ಆಗುವಂತಹದ್ದು. ಕರ್ಮ, ಕರ್ಮ ಅಂದರೆ ಕೆಲಸ ಕಾರ್ಯ. ಸಲಿಲ ಅಂದರೆ ನೀರು ಉದಕ. ವಕ್ರ ಅಂದರೆ ಮುಖ ಮೋರೆ. ಪರಾಭವ ಅಂದರೆ ಸೋಲನ್ನು ಹೊಂದುವಂತಹದ್ದು ಅಥವಾ ಪರಾಜಿತರಾಗುವಂತಹದ್ದು ಅಂತ ಅರ್ಥ. ಈ ಕಡುಪು ಅನ್ನುವಂತಹದ್ದಕ್ಕೆ ಸಮಾನಾರ್ಥಕ ಪದ ಒಂದು ಪರಾಕ್ರಮ, ಶೌರ್ಯ ಅಂತ ಆಗುತ್ತೆ. ಇನ್ನು ಡಂಬಕ, ಡಂಬಕ ಅನ್ನುವಂತಹ ಪದಕ್ಕೆ ದೃಢಭಕ್ತಿ ಇಲ್ಲದಂತಹವನು ಅಥವಾ ಬೂಟಾಟಿಕೆ, ಸೋಗಿನ ಒಂದು ನಡೆನುಡಿಯನ್ನು ಹೊಂದಿರುವಂತಹವನಿಗೆ ಡಂಬಕ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಹಂದೆ ಅಂದರೆ ಹೇಡಿ, ಹಾಗೆ ಅಂಜುಬುರ್ಕ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ನಂಜು ಅಂದರೆ ವಿಷ, ಪಾಷಾಣ, ಗರಳ ಅಂತಲೂ ಕೂಡ ಕರೀತಾರೆ. ಇನ್ನು ಹರಿ ಅಂದರೆ ವಿಷ್ಣು, ಹಾಗೆ ನಾರಾಯಣ, ಕೃಷ್ಣ. ಖತಿ ಅಂತಂದರೆ ಕೋಪ ಅಥವಾ ಮುನಿಸುವಂತಹದ್ದು. ಧರೆ ಅಂದರೆ ಭೂಮಿ, ಧರೆ, ಧರಿತ್ರಿ, ವಸುದೆ, ಪೃಥ್ವಿ, ನೆಲ, ಅವನಿ ಅಂತಲೂ ಕೂಡ ಕರೆಯಲಾಗುತ್ತೆ. ಮೀಯು, ಮೀಯುವುದು ಅಂದರೆ ಮುಳುಗುವಂತಹದ್ದು, ಅಂದರೆ ನೆನೆಸುವಂತಹದ್ದು, ನೀರಿನಲ್ಲಿ ಮೀಯುವುದು ಅಂತ ಕರೀತಾರೆ. ಇನ್ನು ಮುಂದಿನದು ಸಂಕುಲ. ಇನ್ನು ಸಂಕುಲ ಅನ್ನುವಂತಹ ಪದಕ್ಕೆ ಸಮಾನಾರ್ಥವನ್ನು ನೋಡೋದಾದರೆ ಗುಂಪು, ಸಮೂಹ. ಹಾಗೆ ಮತ್ತು ಇರುವಂಥದ್ದು ಸ್ವಾದ. ಸ್ವಾದ ಅಂದರೆ ರುಚಿಕರವಾಗಿರುವಂತಹದ್ದು ಅಥವಾ ಸವಿ ಅಥವಾ ಸತ್ವ ಅಥವಾ ಸಾರ ಅಂತ ಹೇಳ್ಬಿಟ್ಟು ಕರಿಬೋದು. ಇನ್ನು ಪಂಕ ಅಂದರೆ ಕೆಸರು ಮತ್ತು ಕೊಳೆಯಿಂದ ಕೂಡಿರುವಂಥದ್ದು ಅಥವಾ ಮಣ್ಣಿನ ರಾಡಿಗೂ ಕೂಡ ಪಂಕ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಪಂಕ ಅಂದರೆ ನೀರು, ಸಲಿಲ. ಕಾಳ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕವನ್ನು ನೋಡೋದಾದರೆ ಕತ್ತಲು ಅಥವಾ ಕಪ್ಪು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಕಂತೆ ಅಂದರೆ ಹೊರೆ ಅಥವಾ ಕಟ್ಟು ಅಂತ ಹೇಳ್ಬಿಟ್ಟು. ಇನ್ನು ಕೊರಗು, ಕೊರಗುವುದು ಅಂತಂದರೆ ಚಿಂತೆ ಪಡೋದು, ವ್ಯಥೆ ಪಡೋದು ಅಥವಾ ಶೋಕ ಪಡುವಂಥದ್ದು ಅಂತ ಆಗುತ್ತೆ. ಇನ್ನು ಛಾತಿ ಅಂದರೆ ಧೈರ್ಯ, ಶೌರ್ಯ ಮತ್ತು ಸಾಹಸಕ್ಕೆ ಛಾತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮಂದಿರ, ಮಂದಿರ ಅಂದರೆ ದೇವಾಲಯ, ಗುಡಿ, ದೇವಸ್ಥಾನ. ನಿತ್ರಾಣ ಅಂತಂದರೆ ನಿಶಕ್ತರಾಗುವಂಥದ್ದು ಅಥವಾ ದೌರ್ಬಲ್ಯದಿಂದ ಕೂಡಿರುವಂತಹದ್ದಕ್ಕೆ ನಿತ್ರಾಣ ಅಂತ ಹೇಳ್ತಾರೆ. ಇನ್ನು ಸಮರ ಅಂದರೆ ಹೋರಾಟ, ಯುದ್ಧ, ಜಗಳ, ಗಲಾಟೆ ಅಂತ ಹೇಳ್ತೀವಲ್ಲ ಅದು. ಇನ್ನು ಸೊರಗು ಅಂತಂದರೆ ಬಾಡುವಂತಹದ್ದು, ಒಣಗುವಂತಹದ್ದು ಅಥವಾ ಕುಗ್ಗುವಂಥದ್ದು ಅಂತ ಹೇಳ್ಬಿಟ್ಟು ಆಗುತ್ತೆ. ಮುಂದಿನದು ನಾನಾರ್ಥಕ ಪದಗಳು. ಅಂದರೆ ಒಂದು ಪದಕ್ಕೆ ಎರಡೂ ರೀತಿಯಾದಂತಹ ಅರ್ಥವನ್ನು ಕೊಡುವಂತಹ ಪದಗಳಿಗೆ ನಾನಾರ್ಥಕ ಪದಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೂಳ್ ಅನ್ನುವಂತಹ ಒಂದು ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಸಮಯ, ಆರ್ಭಟ ಅಂತ ಆಗುತ್ತೆ. ಕರ ಅಂದರೆ ಕೈ, ಹಾಗೆ ತೆರಿಗೆಯನ್ನು ಕಟ್ತೀವಲ್ಲ ಅದಕ್ಕೂ ಕೂಡ ಕರ ಅಂತ ಹೇಳ್ಬಿಟ್ಟು ಕರೀತಾರೆ. ರಾಗ ಅಂದರೆ ಚೆಲುವು ಅಥವಾ ಚಿಲುಮೆ. ರಾಗ ಅಂದ್ರೇನು? ಚಿಲುಮೆ, ಬಣ್ಣ ಅಂತ ಆಗುತ್ತೆ. ಇನ್ನು ಕಳೆ ಅಂದರೆ ಬೇಡವಾದಂತಹ ವಸ್ತು ಬೆಳೆದಿರುತ್ತಲ್ಲ ಬೆಳೆಗಳ ಮಧ್ಯದಲ್ಲಿ, ಅದಕ್ಕೆ. ಹಾಗೆ ಇನ್ನೂ ಒಂದು ಕಳೆ ಅಂತ ಬರುತ್ತೆ. ಆ ಕಳೆ ಅಂತ ಅಂದರೆ ಕಾಂತಿಯುತವಾಗಿರುವಂತಹದ್ದು ಅಂತಲೂ ಕೂಡ ಆಗುತ್ತೆ. ಇನ್ನು ಬಗೆ, ಬಗೆ ಅಂದರೆ ಯೋಚಿಸುವಂತಹದ್ದು, ಹಾಗೆ ವಿಧ ಅಂತ ಹೇಳ್ಬೋದು. ದೊರೆ ಅಂದರೆ ದೊರಕುವಂತಹದ್ದು, ಮತ್ತೊಂದು ರಾಜನಿಗೆ ದೊರೆ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಗಂಡ ಅಂದರೆ ಪತಿ, ಹಾಗೆ ಗಂಡಾಂತರ ಒದಗಿದೆ ಅಂತ ಕರಿತೀವಿ ನೋಡಿ, ಅದಕ್ಕೂ ಕೂಡ ಗಂಡ ಅಂತ ಕರೀತಾರೆ. ಹತ್ತಿ ಅಂದರೆ ಅರಳೆ, ಹತ್ತಿ ಅಂದರೆ ಇನ್ನೂ ಒಂದು ಅರ್ಥ ಏನು ಅಂತ ಹೇಳ್ಬಿಟ್ಟು. ಅರ್ಥ ಅಂದರೆ ಹಣ, ಇನ್ನೊಂದು ಶಬ್ದದ ಒಂದು ಅಭಿಪ್ರಾಯ, ಅದರ ಒಂದು ಶಬ್ದದ ಬಗ್ಗೆ ಇರುವಂತಹ ಅಭಿಪ್ರಾಯಕ್ಕೆ ಅರ್ಥ ಅಂತ ಹೇಳ್ಬಿಟ್ಟು ಕರೀತೇವೆ. ಇನ್ನು ತೊರೆ, ತೊರೆ ಅಂದರೆ ತ್ಯಜಿಸುವಂಥದ್ದು, ಹಾಗೆ ಹರಿಯುವಂತಹ ನೀರಿಗೆ ತೊರೆ ಅಂತ ಕರಿತೀವಿ. ಇನ್ನು ನೆನೆ ಅಂದರೆ ಸ್ಮರಿಸು, ಹಾಗೆ ಒದ್ದೆಯಾಗುವಂತಹದ್ದು ಅಂತ ಅರ್ಥ. ಇನ್ನು ಲಘು ಅಂದರೆ ಚಿಕ್ಕದು, ಹಾಗೆ ಲಘು ಅಂದರೆ ವ್ಯಾಕರಣಾಂಶದಲ್ಲಿ ಒಂದು ಮಾತ್ರೆಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಕ್ಕೆ ಲಘು ಅಂತ ಕರಿತೀವಿ, ಅಥವಾ ಹಗುರ ಅಂತಲೂ ಕರೆದ್ರೆ ತಪ್ಪಿಲ್ಲ. ಇನ್ನು ಗುರು, ಗುರು ಅಂದರೆ ಶಿಕ್ಷಣವನ್ನು ಕೊಡುವಂತಹವನಿಗೆ ಗುರು ಅಂತ ಕರಿತೇವೆ. ಮತ್ತೆ ಒಂದು ಗುರು ಅಂದರೆ ಅಲ್ಲಿ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಪದಗಳಿಗೆ ಗುರು ಅಂತ ಕರಿತೀವಿ. ಇನ್ನು ನರ, ನರ ಅಂದರೆ ಮನುಷ್ಯ, ಇನ್ನೂ ಒಂದು ನರ ಅಂತ ಹೇಳ್ಬಿಟ್ಟು ಕರೀತಾರೆ, ಅದು ರಕ್ತನಾಳಕ್ಕೆ ನರ ಅಂತ ಕರೀತಾರೆ. ಇನ್ನೂ ಒಂದು ಇದೆ ನರ ಅಂದರೆ ಅರ್ಜುನ. ಅರಿ ಅಂದರೆ ತಿಳಿ,
ತಿಳುವಳಿಕೆ ಅಂತ ಅರ್ಥ. ಮತ್ತೊಂದು ಶತ್ರುಗೂ ಕೂಡ ಅರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಮಡಿ, ಮಡಿ ಅಂದರೆ ಮರಣವನ್ನು ಹೊಂದುವಂತಹದ್ದು. ಇನ್ನೂ ಒಂದು ಅರ್ಥ ಬರುತ್ತೆ ಶುಭ್ರ ಅಂತ. ಇನ್ನು ಸಾರು, ಸಾರು ಅಂದರೆ ಸಾರು ಹಾಕೋದು ಅಂತ ಹೇಳ್ತಾರೆ. ಅಂದರೆ ಜಾತ್ರೆಯ ಸಮಯದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಅದಕ್ಕೆ ಸಾರು ಹಾಕೋದು ಅಂತ, ಪ್ರಚಾರ ಮಾಡೋದು ಅಂತ ಕರೀತಾರೆ. ಮತ್ತು ಇನ್ನೂ ಒಂದು ಪದ ತಿಳಿ ಸಾರು. ಇನ್ನು ರಸ ಅಂದರೆ ಸಾರ ಅಥವಾ ದ್ರವ. ಹಾಗೆ ಕೊನೆ, ಕೊನೆ ಅಂದರೆ ಮುಕ್ತಾಯ ಅಥವಾ ತುದಿ ಅಂತಲೂ ಕೂಡ ಕರಿಬೋದು. ನೆರೆ ಅಂದರೆ ಪಕ್ವವಾಗುವಂಥದ್ದು ಅಥವಾ ನೆರೆ ಹಾವಳಿ ಬಂತು ಅಂತಲೂ ಕೂಡ ಹೇಳ್ಬೋದು. ಹೊಳೆ, ಹೊಳೆ ಅಂದರೆ ಹೊಳಪು ಅಥವಾ ನದಿ. ಇನ್ನು ಎಡೆ ಅಂದರೆ ಪ್ರಸಾದ ಮತ್ತು ಕೊನೆ. ಕಲಿ ಅಂದರೆ ಧೈರ್ಯಶಾಲಿ ಅಥವಾ ವೀರನಿಗೆ ಕಲಿ ಅಂತ ಕರಿತೀವಿ. ಇನ್ನೊಂದು ಕಲಿಕೆ. ಇನ್ನು ಹಿಂಡು, ಹಿಂಡು ಅಂದರೆ ಹಿಸುಕುವಂಥದ್ದು ಅಥವಾ ಒಂದು ಪ್ರಾಣಿಗಳ ಗುಂಪು ಇರುತ್ತಲ್ಲ, ಅದಕ್ಕೆ ಹಿಂಡು ಅಂತ ಹೇಳ್ಬಿಟ್ಟು ಗುಂಪು ಅಂತಲೂ ಕೂಡ ಬರಿಬೋದು. ಇನ್ನು ತಿಳಿ, ತಿಳಿ ಅಂದರೆ ತಿಳಿ ನೀರು ಅಂತಲೂ ಕರೆಯುತ್ತೆ. ಇನ್ನು ತಿಳುವಳಿಕೆ ಅಂತ ಕರಿತೀವಿ ನೋಡ್ರಿ, ಅದು ಅರಿವು ಅಂತಲೂ ಕೂಡ ಹೇಳ್ಬೋದು. ಇನ್ನು ಬಟ್ಟೆ ಅಂದರೆ ವಸ್ತ್ರ, ಮತ್ತು ಒಂದು ಬಟ್ಟೆ ಅಂದರೆ ದಾರಿ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ಉಸಿರು, ಉಸಿರು ಅಂದರೆ ಪ್ರಾಣವಾಯು, ಹಾಗೆ ಮಾತನಾಡುವಂತಹದ್ದು. ಹಿಡಿ, ಹಿಡಿ ಅಂದರೆ ಬಂದು ಹಿಡಿಯುವಂಥದ್ದು, ಹಾಗೆ ಬಿಗಿಯಾಗಿ ಹಿಡಿಯುವಂತಹದ್ದು. ಹದ್ದು ಅಂದರೆ ಪಕ್ಷಿ. ಮತ್ತೆ ಒಂದು ಅರ್ಥ ಬರುತ್ತೆ ಮಿತಿ ಮೀರುವಂತಹದ್ದು. ಹದ್ದು ಮೀರಬಾರ್ದು ಅಂತ ಹೇಳ್ತಾರೆ ನೋಡಿ, ಅದು ಮಿತಿ ಮೀರು ಅನ್ನುವಂಥದ್ದು. ಇನ್ನು ಅಡಿ, ಅಡಿ ಅಂದರೆ ಅಳತೆ ಕೆಳಗೆ. ಇನ್ನು ಮುಂದಿನದು ಕಂದ, ಕಂದ ಅಂದರೆ ಮಗು. ಹಾಗೆ ಮತ್ತೆ ಒಂದು ಪದ್ಯದ ಒಂದು ಪ್ರಕಾರ, ಕಂದ ಪದ್ಯ ಅಂತ ಹೇಳ್ತೀವಿ ನೋಡಿ ಅದು. ಇನ್ನು ಮುನಿ ಅಂದರೆ ಮುನಿಸಿಕೊಳ್ಳುವಂತಹದ್ದು, ಋಷಿಗೂ ಕೂಡ ಮುನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಉತ್ತರ ಅಂದರೆ ಪ್ರಶ್ನೆಗೆ ಉತ್ತರಿಸುವಂತಹದ್ದು ಇರುತ್ತಲ್ಲ, ಅದರ ಒಂದು ಪ್ರಶ್ನೆಯ ಒಂದು ಅಭಿಪ್ರಾಯ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಬರಿತೀವಲ್ಲ, ಅದು ಉತ್ತರ. ಹಾಗೆ ಇನ್ನೂ ಒಂದು ಉತ್ತರ ಅಂದರೆ ದಿಕ್ಕು. ಅರಸು ಅಂದರೆ ದೊರಕುವಂತಹದ್ದು, ದೊರೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಹುಡುಕು ಅಂತಲೂ ಕೂಡ ಆಗುತ್ತೆ. ಅರಸ್ಕೊಂಡು ಹೋಯಿತು ಅಂತ, ಅರಸಿದರು, ಅರಸ್ಕೊಂಡು ಹೋದರು ಅಂದರೆ ಹುಡ್ಕೊಂಡು ಹೋದರು ಅಂತ ಹೇಳ್ಬಿಟ್ಟು ಆಗುತ್ತೆ. ಇನ್ನು ನಡು ಅಂದರೆ ಮಧ್ಯ ಅಂತಲೂ ಆಗುತ್ತೆ, ಮತ್ತು ಒಂದು ಸೊಂಟ ಅಂತ ಕರೀತಾರೆ. ಇನ್ನು ನಾಟಿ ಹಾಕೋದಕ್ಕೂ ಕೂಡ ನೆಡೋದು ಅಂತ ಕರೀತಾರೆ. ಎಳೆ, ಎಳೆ ಅಂತಂದರೆ ಆಕರ್ಷಿಸುವಂಥದ್ದು. ಹಾಗೆ ನೂಲಿನ ಎಳೆ, ಬಟ್ಟೆಯ ಒಂದು ದಾರದಷ್ಟು ಇರುತ್ತಲ್ಲ, ಅದಕ್ಕೆ ಎಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕವಿ, ಕವಿ ಅಂದರೆ ಕವಿತೆಯನ್ನು ಬರೆಯುವಂತಹ ಅವರಿಗೆ ಕವಿ ಅಂತ ಹೇಳಿ ಕರೀತಾರೆ. ಹಾಗೆ ಕತ್ತಲು ಕವಿದಿದೆ ಅಂತ ಕರೀತಾರೆ ನೋಡಿ, ಅಥವಾ ಮೋಡ ಕವಿದಿದೆ ಅಂತ ಹೇಳ್ತೀವಲ್ಲ ಅದು. ಇನ್ನು ಏರಿ, ಕೆರೆಯ ಎತ್ತರವಾದಂತಹ ಸ್ಥಳ ಅಥವಾ ಮೇಲಕ್ಕೆ ಏರುವಂತಹದ್ದು ಅಂತ ಹೇಳ್ಬಿಟ್ಟು ಆಗುತ್ತೆ. ತೆರ ಅಂದರೆ ರೀತಿ ಅಥವಾ ದಕ್ಷಿಣೆ. ಹಾಗೆ ನಾರು, ನಾರು ಅಂದರೆ ಒಂದು ಈ ಒಂದು ತರಕಾರಿಯಲ್ಲಿ ಬರುವಂತಹ ದಾರದ ರೀತಿಯಲ್ಲಿ ಬರುತ್ತಲ್ಲ, ಅದಕ್ಕೆ ಎಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತು ಅಂತಂದರೆ ದುರ್ಗಂಧವನ್ನು ಬೀರುವಂಥದ್ದು, ನಾರ್ತಾ ಇತ್ತು ಅಂತ ಹೇಳ್ತೀವಿ ನೋಡಿ ಅದು. ಹಾಗೆ ಹರಿ ಅಂದರೆ ವಿಷ್ಣು, ವಿಷ್ಣುವಿಗೆ ಹರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಇನ್ನೂ ಒಂದು ಹರಿ ಅಂದರೆ ಕತ್ತರಿಸುವಂಥದ್ದು ಅಂತ ಅರ್ಥ. ಗುಡಿ ಅಂದರೆ ದೇವಾಲಯ. ಮತ್ತು ಇನ್ನೊಂದು ಬಾವುಟ ಅಂತಲೂ ಕೂಡ ಕರೀತಾರೆ. ಮರ್ಯಾದೆ ಅನ್ನುವಂಥ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಮನ್ನಣೆಯನ್ನು ಕೊಡುವಂಥದ್ದು, ಸಂಪ್ರದಾಯ, ಹಾಗೆ ಕಟ್ಟುಪಾಡು. ಫಲ ಪದದ ನಾನಾರ್ಥ ಹಣ್ಣು ಆದರೆ ಇನ್ನೊಂದು ಪ್ರತಿಫಲ ಅಂತ ಕೂಡ ಆಗುತ್ತೆ. ಇನ್ನು ಮನ್ನಿಸು ಅಂತಂದರೆ ಗೌರವಿಸುವಂತಹದ್ದು ಮತ್ತು ಕ್ಷಮಿಸುವಂತಹದ್ದು. ಆಳು ಅಂತಂದರೆ ಆಳ್ವಿಕೆಯನ್ನು ಮಾಡುವಂತಹವರಿಗೆ ಆಳು ಅಂತ ಕರೀತಾರೆ. ಮತ್ತು ಒಂದು ಕೆಲಸಗಾರರಿಗೂ ಕೂಡ ಆಳು ಅಂತ ಕರೀತಾರೆ. ಮತ್ತು ಒಂದು ತೂಗು ಅಂತ ಇದೆ. ತೂಗು ಅಂದರೆ ತೂಕ ಮಾಡುವಂಥದ್ದಕ್ಕೆ ತೂಗೋದು ಅಂತ ಕರಿತೀವಿ. ಇನ್ನು ತೂಗು ಹಾಕೋದು ಅಂತೀವಿ ನೋಡಿ, ನೇತು ಹಾಕೋದು, ಅದಕ್ಕೂ ಕೂಡ ತೂಗು ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಬಿಂಬ ಅಂದರೆ ಪ್ರತಿರೂಪ. ಹಾಗೆ ಪ್ರಭಾವಲಯ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಭಾವ ಅನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ, ಭಾವ ಅನ್ನುವಂಥ ಪದಕ್ಕೆ ಅಕ್ಕನ ಗಂಡನಿಗೆ ಭಾವ ಅಂತ ಕರೀತಾರೆ. ಇನ್ನು ಭಾವನೆ
ಭಾವನೆಗೂ ಕೂಡ ಭಾವ ಅಂತ ಕರೀತೇವೆ. ಇನ್ನು ಪಡೆ ಅಂದರೆ ಗುಂಪು, ಮತ್ತೆ ಒಂದು ಪದ ಪಡೆ ಅಂತ ಬರುತ್ತೆ, ಅದು ಸೈನ್ಯ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಬಲ ಅನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಒಂದು ಶಕ್ತಿಶಾಲಿ ಆಗುತ್ತೆ, ಮತ್ತೊಂದು ಬಲಭಾಗ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಬಗೆ ಅಂತ ಇದೆ. ಬಗೆ ಅನ್ನುವಂತಹ ಪದಕ್ಕೆ ನಾನಾರ್ಥ ಎರಡು ಬಗೆ ಇರುವಂಥದ್ದು, ಮತ್ತು ವಿಧ ಅಂತ ಹೇಳ್ಬಿಟ್ಟು. ಇನ್ನು ಕವಿ ಅಂದರೆ ಕವಿತೆಯನ್ನು ಬರೆಯುವಂಥವರಿಗೆ ಕವಿ ಅಂತ ಕರಿತೀವಿ. ಈಗಾಗಲೇ ರಿಪೀಟ್ ಆಗಿದೆ ಈ ಒಂದು ಪದ. ಇನ್ನು ಉಗಿ, ಉಗಿ ಅಂದರೆ ಊತ ಹಾಕುವಂಥದ್ದು, ಹಾಗೆ ಆವಿ ಆಗುವಂತಹದ್ದು. ಉಗಿ ಅನ್ನಂದರೆ ಇನ್ನೂ ಒಂದು ಪದವನ್ನು ಬಳಸ್ತೀವಿ, ಉಗುಳುವಂತಹದ್ದಕ್ಕೂ ಕೂಡ ಉಗಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಹೊತ್ತು, ಹೊತ್ತು ಅಂದರೆ ಹೊತ್ತುಕೊಂಡು ಹೋಗುವಂಥದ್ದಕ್ಕೆ ಹೊತ್ತು ಅಂತ ಕರೀತಾರೆ. ಮತ್ತು ಒಂದು ಸಮಯ ಅಂತಲೂ ಕೂಡ ಹೇಳಲಾಗುತ್ತೆ. ಉಡಿ ಅಂದರೆ ಧರಿಸು, ಹಾಗೆ ಶಿಶಿರ ಅಂತಲೂ ಕೂಡ ಕರಿತೇವೆ. ಇನ್ನು ಹೊರೆ ಅಂತಲೂ ಕೂಡ ಕರೆಯಲಾಗುತ್ತೆ. ತತ್ಸಮ ತದ್ಭವಗಳು. ಭಂಗ ಅನ್ನುವಂಥದ್ದಕ್ಕೆ ಭಂಗ ಅಥವಾ ಬನ್ನ, ಯಶ ಅನ್ನುವಂತಹದ್ದಕ್ಕೆ ಜಸ, ಇನ್ನು ವೀರ ಅನ್ನುವಂತಹದ್ದಕ್ಕೆ ಬೀರ, ಮುಖ ಅನ್ನುವಂಥದ್ದಕ್ಕೆ ಮೊಘ, ಧರ ಅನ್ನುವಂಥದ್ದಕ್ಕೆ ಧರೆ, ಆಕಾಶ ಅನ್ನುವಂಥದ್ದಕ್ಕೆ ಆಗಸ, ಗೂಕ ಅನ್ನುವಂಥದ್ದಕ್ಕೆ ಗೂಬೆ, ಪರೀಕ್ಷಿಸು ಅನ್ನುವಂಥದ್ದಕ್ಕೆ ಪರಕಿಸು, ಅಗ್ನಿ ಅನ್ನುವಂಥದ್ದಕ್ಕೆ ಅಗ್ನಿ, ಗ್ರಹ ಅನ್ನುವಂಥದ್ದಕ್ಕೆ ಗರ, ಬೀಜ ಅನ್ನುವಂಥದ್ದಕ್ಕೆ ಭತ್ತ, ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿ, ಕ್ಷಣ ಅನ್ನುವಂಥದ್ದಕ್ಕೆ ಚಣ, ಪಗೆ ಹಾಗೆ, ಶಿರ ಸಿರ, ರಾಜ ರಾಯ, ವೇಷ ವೇಷ, ಅಕ್ಷರ ಅಕ್ಕರ, ಅಡವಿ ಅಟವಿ, ಆರ್ಯ ಅಜ್ಜ, ಋತು ಋತು, ಸಂಸ್ಥೆ ಸಂತೆ, ಪ್ರಸಾದ ಹಸದ, ವಸತಿ ಬಸದಿ, ಸಂಸ್ಕೃತ ಸಕ್ಕದ, ವೀಧಿ ಬೀದಿ, ಪ್ರಯಾಣ ಪಯಣ, ಆಚಾರ್ಯ ಆಚಾರಿ, ನಿದ್ರಾ ನಿದ್ದೆ, ಭಿಕ್ಷ ಬಿಕ್ಕೆ, ಯೋಗಿ ಜೋಗಿ, ಭಂಗ ಬನ್ನ, ವಿದ್ಯೆ ಬಿಜ್ಜೆ, ಹಾಗೆ ಯಮ ಜವ, ವನ ಬನ, ಲಕ್ಷ್ಮಿ ಲಕುಮಿ, ಪಂಕ್ತಿ ಹಂತಿ, ಅಮೃತ ಅಮರ್ದು, ಐಶ್ವರ್ಯ ಐಸಿರಿ, ಕಾವ್ಯ ಕಬ್ಬ, ಕಸ್ತೂರಿ ಕತ್ತೂರಿ, ಕ್ಷೀರ ಕೀರು, ಗೆಳತಿ ಕೆಳದಿ, ಗೃಹ ಗುಹೆ, ಚಂದ್ರ ಚಂದಿರ, ತ್ಯಾಗ ಚಾಗ, ದರ್ಶನ ದರುಶನ, ಧ್ವನಿ ದನಿ, ಪಕ್ಷಿ ಹಕ್ಕಿ, ಪದ್ಮ ಪದುಮ, ಪಶು ಹಸು, ಭೃಂಗ ದುಂಬಿ, ಭೂಮಿ ಭುವಿ, ಮೃಗ ಮಿಗ, ವಿಸ್ತಾರ ಬಿತ್ತರ, ಶಬ್ದ ಶಬುದ, ಶಯ್ಯ ಸಜ್ಜೆ, ಶೂನ್ಯ ಸೊನ್ನೆ, ಸಹಸ್ರ ಸಾಸಿರ, ಸ್ನೇಹ ನೇಹ, ವಸದಿ ಪಸದಿ, ಆಶಾ ಆಸೆ, ಯುಗ ಜುಗ, ಶ್ರೀ ಸಿರಿ, ಯಂತ್ರ ಜಂತ್ರ, ವದ ವದೆ, ಉತ್ಸಾಹ ಉಕ್ಕೆವ, ಉದ್ಯೋಗ ಉಜ್ಜುಗ, ಆಶ್ಚರ್ಯ ಆಶ್ಚರ್ಯ, ಆಯುಷ್ಯ ಆಯಸ್ಸು. ನೋಡಿ, ಇಷ್ಟು ನಿಮ್ಮ ಒಂದು ತತ್ಸಮ ತದ್ಭವಗಳು. ಇನ್ನು ದ್ವಿರುಕ್ತಿ ಅನ್ನುವಂತಹ ಪದಗಳಿಗೆ, ದ್ವಿರುಕ್ತಿ ಪದಗಳಲ್ಲಿ ಬೇಗ ಬೇಗ, ದೊಡ್ಡ ದೊಡ್ಡ, ಉಡಿ ಉಡಿ, ನಿಲ್ಲು ನಿಲ್ಲು. ನೋಡಿ, ಈ ಎಲ್ಲ ಪದಗಳನ್ನು, ದ್ವಿರುಕ್ತಿ ಪದಗಳನ್ನು ನಿಮಗೆ ವಾಕ್ಯವನ್ನು ಮಾಡಿ ಬರೆಯಿರಿ ಅಂತ ಕೊಡ್ತಾರೆ. ಅದಕ್ಕೂ ಕೂಡ ಸಪ್ರೇಟ್ ಆಗಿರುವಂತಹ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇನ್ನು ಗುಣವಾಚಕಗಳನ್ನು ಗುರುತಿಸಿ ಬರೆಯುವಂಥದ್ದು. ನೋಡಿ, ವಾಕ್ಯಗಳಲ್ಲಿ ಈ ಒಂದು ಪದದಲ್ಲಿ ಇರುವಂತಹ ಗುಣವಾಚಕವನ್ನು ಬರೀಬೇಕಾಗುತ್ತೆ. ಪೊಲ್ಲ ವಾರ್ತೆ, ವಾರ್ತೆ ಎನ್ನುವಂಥದ್ದು ಪೊಲ್ಲ ವಾರ್ತೆ ಅಂದರೆ ಎಂತಹ ಕೆಟ್ಟ ಒಂದು ವಾರ್ತೆಯನ್ನು ಕೇಳಬೇಕು ಅನ್ನುವಂಥದ್ದು. ಲಿಂಗ ಎನ್ನುವಂಥದ್ದು ಮಂಗಳಲಿಂಗ. ವರ್ತನ ಅಂದರೆ ವರ್ತನೆ ಯಾವ ರೀತಿಯಾಗಿರುವಂಥದ್ದು ಲಘುವಾಗಿ. ಪಾತಕಿ ಯಾವ ರೀತಿಯಾಗಿರುವಂಥದ್ದು ಘೋರ ಪಾತಕಿ. ಕುಜರರು ಅನ್ನುವಂಥದ್ರಲ್ಲಿ ಕು ಅಂದರೆ ಕೆಟ್ಟ ಜನರು. ಕಲಿ ಭೀಮ, ಭೀಮ ಯಾವ ರೀತಿಯಾಗಿರುವಂತಹವನು ಕಲಿ ಅಂದರೆ ವೀರನಾದಂತಹವನು. ಅಪ್ರತಿಮ ಮಲ್ಲ, ಮಲ್ಲ ಏನಾಗಿದ್ದಾನೆ ಅಪ್ರತಿಮನಾಗಿದ್ದೇನೆ. ನಸು ಮಿಸುಕು, ಯಾವ ರೀತಿಯಾಗಿ ನಸು ಅಂದರೆ ಸ್ವಲ್ಪ ಮಿಸುಕಿದ್ರು ಅಂತ ಅರ್ಥ. ಮರಿ ಯಾವ ರೀತಿಯಾಗಿದೆ ಗೂಗೆ. ಇನ್ನು ಕಡು ಪಾಪ, ಪಾಪ ಎಂಥದ್ದು ಕಡುವಾಗಿರುವಂತಹದ್ದು. ಎಮ್ಮರ, ಹಿರಿದು, ಹಿರಿದು ನೋಡಿ ಹೆಮ್ಮರ, ಹಿರಿದು ಪ್ಲಸ್ ಮರ ಹೆಮ್ಮರ. ದುರ್ಗಂಧ, ವಾಸನೆ ಎಂಥದ್ದು ದುರ್ ಅಂದರೆ ಕೆಟ್ಟ ವಾಸನೆ. ಬಂಗಾರದ ಬಳೆ, ಬಳೆ ಯಾವ ರೀತಿಯಾಗಿರುವಂಥದ್ದು ಬಂಗಾರದು. ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ. ಸುಟ್ಟ ಸುಣ್ಣ, ಸುಣ್ಣ ಯಾವ ರೀತಿಯಾಗಿರುವಂಥದ್ದು ಸುಟ್ಟದ್ದು. ಎಳೆ ನಗೆ, ನಗೆ ಯಾವ ರೀತಿಯಾಗಿದೆ ಎಳೆ ನಗೆ. ಹುಸಿ ನಿದ್ದೆ ಅನ್ನುವಂಥದ್ರಲ್ಲಿ ಹುಸಿ. ತುಂಬಿ ಬಾಳು ಅನ್ನುವಂಥದ್ರಲ್ಲಿ ತುಂಬಿ. ಆಯಾಸ ಹೇಗಿದೆ ಮಣ ಆಯಾಸ.
ಬಲಿಷ್ಠ ಕೈ, ಇಲ್ಲಿರುವಂತಹದ್ದು ಬಲಿಷ್ಠ. ಹಾಸುಗಂಬಿ ಅಂತ ಅನ್ನುವಂಥದ್ರಲ್ಲಿ ಹಾಸುಗಂಬಿ ಹೇಗಿದೆ, ಹಾಸಾಗಿದೆ. ಇನ್ನು ಗಟ್ಟಿ ಪಾದ, ಪಾದ ಹೇಗೆ, ಗಟ್ಟಿ ಪಾದ. ದೊಡ್ಡ ಗಂಟಲು, ಗಂಟಲು ಹೇಗಿದೆ, ದೊಡ್ಡದು. ಉರಿವ ಬತ್ತಿ, ಬತ್ತಿ ಹೇಗಿದೆ, ಉರಿಯುವಂತಹದ್ದಿದೆ. ಹಾಗೆ ಬೆಳಕಿನ ಬಿತ್ತ, ಬಿತ್ತ ಹೇಗಿದೆ, ಬೆಳಕು. ಕಣ್ಣು ಯಾವುದು, ಎಡಗಣ್ಣು. ವಚನ ಹೇಗಿದೆ, ಹಿತವಚನ. ಹಾದಿ ಯಾವುದು, ಕಿರು ಹಾದಿ. ಹಸಿರು ಕಂಬಳಿ ಅಂತ ಇದೆ, ಹಸಿರು. ಹಾಗೆ ಹಕ್ಕಿ ಹೇಗಿದೆ, ಹಾಡು ಹಕ್ಕಿ. ನೀರು ಹೇಗಿದೆ, ಶುದ್ಧವಾಗಿದೆ. ಇನ್ನು ಹೊಟ್ಟೆ ಹೇಗಿದೆ, ಕೆಳ ಹೊಟ್ಟೆ. ಹಾಗೆ ಮಕ್ಕಳು, ಸಣ್ಣ ಮಕ್ಕಳು. ಶ್ರೇಷ್ಠ ವಿಜ್ಞಾನಿ ಎನ್ನುವಲ್ಲಿ ಶ್ರೇಷ್ಠ. ಸುದೈವ ಅನ್ನುವಂಥದ್ರಲ್ಲಿ ಸು. ಅಪಸ್ವರ ಅನ್ನುವಂಥದ್ದಲ್ಲಿ ಅಪ. ಹಾಗೆ ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಮರಿಮೀನು ಅಂಥದ್ರಲ್ಲಿ ಮರಿ. ಕೆನೆ ಹಾಲು ಅನ್ನುವಂಥದ್ರಲ್ಲಿ ಕೆನೆ. ಸಮುದ್ರ ಹೇಗಿದೆ, ಸ್ವಚ್ಛವಾಗಿದೆ. ನಳಿನಾನನೆ, ಮುಖ ಹೇಗಿದೆ, ಆನನೆ ಅಂದರೆ ಮುಖ, ನಳಿನ. ಇನ್ನು ದೊಡ್ಡ ಮರ ಅನ್ನುವಂಥದ್ರಲ್ಲಿ ದೊಡ್ಡ. ಹೂಬಾಣ ಅನ್ನುವಂಥದ್ರಲ್ಲಿ ಹೂ. ಕಾರ್ಮೋಡ, ಕಪ್ಪಾದ ಪ್ಲಸ್ ಮೋಡ, ಕಾರ್ಮೋಡ. ಕ್ರೂರ ಕರ್ಮ, ಕರ್ಮ ಹೇಗಿದೆ, ಕ್ರೂರವಾಗಿದೆ. ಮುಂದಿನದು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ನೋಡಿ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಇದೆ. ಅವುಗಳಿಗೂ ಕೂಡ ಸಪ್ರೇಟ್ ಆಗಿರುವಂತಹ ಒಂದು ವಿಡಿಯೋ ಇದೆ. ಇನ್ನು ಕ್ರಿಯಾ ಪ್ರಕೃತಿ ಮತ್ತು ಧಾತುಗಳನ್ನು ಬರೆಯಿರಿ ಅಥವಾ ಧಾತುಗಳನ್ನು ಒಳಗೊಂಡ ಪದಗಳು ಅನ್ನುವಂತಹದ್ದು. ನೋಡಿ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ಕೊಟ್ಟಿರುವಂತಹದ್ರಲ್ಲಿ ಧಾತುಗಳು ಓದಿದನು ಅನ್ನುವಂಥದ್ರಲ್ಲಿ ಓದು, ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ಬಂದವು ಅನ್ನುವಂಥದ್ರಲ್ಲಿ ಬರು, ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು, ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು, ಕುಡಿದು ಅನ್ನುವಂಥದ್ರಲ್ಲಿ ಕುಡಿ, ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ, ಓಡುವರು ಅನ್ನುವಂಥದ್ರಲ್ಲಿ ಓಡು, ತೋರಿಸು ಅನ್ನುವಂಥದ್ರಲ್ಲಿ ತೋರು, ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು, ಹೇಳಿದಾಗ ಅನ್ನುವಂಥದ್ರಲ್ಲಿ ಹೇಳು, ನೋಡಿದನು ಅನ್ನುವಂಥದ್ರಲ್ಲಿ ನೋಡು, ಬರೆಯುವಳು ಅನ್ನುವಂಥದ್ರಲ್ಲಿ ಬರೆ, ಕಲಿಯುವರು ಅನ್ನುವಂಥದ್ರಲ್ಲಿ ಕಲಿ. ಹಾಗೆ ಹೋದರು, ಹೋದರು ಅನ್ನುವಂಥದ್ರಲ್ಲೂ ಅಷ್ಟೇ. ಹೋದರು ಅನ್ನುವಂಥದ್ರಲ್ಲಿ ಹೋಗು, ಅಳುತ್ತಿತ್ತು ಅನ್ನುವಂಥದ್ರಲ್ಲಿ ಅಳು, ಬಾರಿಸುವಳು ಅನ್ನುವಂಥದ್ರಲ್ಲಿ ಬಾರಿಸು, ಕೇಳಿದರು ಅನ್ನುವಂಥದ್ರಲ್ಲಿ ಕೇಳು, ಎದ್ದರು ಅನ್ನುವಂಥದ್ರಲ್ಲಿ ಏಳು, ಮಾಡಿದಾಗ ಅನ್ನುವಂಥದ್ರಲ್ಲಿ ಮಾಡು, ಬರುತ್ತಿದ್ದರು ಅನ್ನುವಂಥದ್ರಲ್ಲಿ ಬರುವುದು ಅಥವಾ ಬರು, ತೂಗಿದನು ಅನ್ನುವಂಥದ್ರಲ್ಲಿ ತೂಗು, ಹಿಗ್ಗಿದಳು ಅನ್ನುವಂಥದ್ರಲ್ಲಿ ಹಿಗ್ಗಿ, ಹಿಗ್ಗು, ನಡುಗಿದನು ಅನ್ನುವಂಥದ್ರಲ್ಲಿ ನಡುಗು, ಹಿಡಿದಳು ಅನ್ನುವಂಥದ್ರಲ್ಲಿ ಹಿಡಿ, ಕೊಟ್ಟನು ಅನ್ನುವಂಥದ್ರಲ್ಲಿ ಕೊಡು, ಬೆಳಗುವಳು ಅನ್ನುವಂಥದ್ರಲ್ಲಿ ಬೆಳಗು, ಹೊಗಳಿದರು ಅನ್ನುವಂಥದ್ರಲ್ಲಿ ಹೊಗಳು, ಸಾಕಿದರು ಅನ್ನುವಂಥದ್ರಲ್ಲಿ ಸಾಕು, ಹರಡಿತು ಅನ್ನುವಂಥದ್ರಲ್ಲಿ ಹರಡು, ಅಬ್ಬರಿಸಿದನು ಅನ್ನುವಂಥದ್ರಲ್ಲಿ ಅಬ್ಬರಿಸು, ಪೂಜಿಸುತ್ತಿದ್ದರು ಅನ್ನುವಂಥದ್ರಲ್ಲಿ ಪೂಜಿಸು, ಚಲಿಸಿದವು ಅನ್ನುವಂಥದ್ರಲ್ಲಿ ಚಲಿಸು, ಬಿದ್ದಿತು ಅನ್ನುವಂಥದ್ರಲ್ಲಿ ಬೀಳು. ಇವು ಕ್ರಿಯಾ ಪ್ರಕೃತಿಗಳು ಅಂತ ಹೇಳ್ಬಿಟ್ಟು ಅಥವಾ ಧಾತುಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ನೋಡಿ, ಕ್ರಿಯೆಯ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತೀವಿ. ಇವುಗಳನ್ನು ಬರೀಬೇಕು. ಇನ್ನು ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಅದನ್ನು ಕೂಡ ಅಷ್ಟೇ, ಅದರ ಒಂದು ಸಪ್ರೇಟ್ ಆಗಿರುವಂತಹ ವಿಡಿಯೋ ಇದೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಇನ್ನು ಕಾಲಸೂಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಹೋದವು, ಹೋದವು ಅನ್ನುವಂಥದ್ದು ಈಗಾಗಲೇ ಕ್ರಿಯೆ ನಡೆದೋಗಿರುವಂತಹದ್ದು ಭೂತಕಾಲ. ಇನ್ನು ಕರೆಬನು, ಕರೆಬನು ಅಂತಂದರೆ ಅದು ಕೂಡ ಕರೆಬರು ಭವಿಷ್ಯತ್, ನಡಿಬೇಕಾಗಿರುವಂತಹದ್ದು. ಇನ್ನು ಬರುವವು ಅನ್ನುವಂಥದ್ದು ಭವಿಷ್ಯತ್ ಕಾಲ. ನೋಡಿತು, ಈಗಾಗಲೇ ಕ್ರಿಯೆ ನಡೆದೋಗಿರೋದ್ರಿಂದ ಇದು ಭೂತಕಾಲ. ಹಾಗೆ ಕುಣಿಯುತ್ತಿತ್ತು, ಕುಣಿಯುತ್ತಿತ್ತು ಅಂದರೆ ಅದು ವರ್ತಮಾನ ಕಾಲ, ಇನ್ನು ಕ್ರಿಯೆ ನಡೀತಾ ಇದೆ. ಹಾಡಿದಳು ಅನ್ನುವಂಥದ್ದು ಈಗಾಗಲೇ ಕ್ರಿಯೆ ಮುಗ್ದೋಗಿರೋದ್ರಿಂದ ಅದು ಭೂತಕಾಲ. ಇನ್ನು ಓದಿದರು ಅದು ಕೂಡ ಭೂತಕಾಲ ಆಗುತ್ತೆ. ಕೇಳುತ್ತಾರೆ ಅನ್ನುವಂಥದ್ದು ಭವಿಷ್ಯತ್ ಕಾಲ ಆಗುತ್ತೆ. ಓಡಿದರು ಅಂದರೆ ಈಗಾಗಲೇ ಕ್ರಿಯೆ ನಡೆದೋಗಿರೋದ್ರಿಂದ ಭೂತಕಾಲ. ನಗುವರು ಅನ್ನುವಂಥದ್ದು ಕೂಡ ಭವಿಷ್ಯತ್ ಕಾಲ. ಬಂದಿತು, ಬಂದಿತು ಅನ್ನುವಂಥದ್ದು ವರ್ತಮಾನ ಕಾಲ. ಇನ್ನು ತಿಂದನು ಇದು ಭೂತಕಾಲ ಆಗುತ್ತೆ. ನೋಡಿದಳು, ನೋಡಿದಳು ಅನ್ನುವಂಥದ್ದು ಕೂಡ ಅಷ್ಟೇ ವರ್ತಮಾನ ಕಾಲ.
ಕಟ್ಟುವರು ಅದು ಕೂಡ ಭವಿಷ್ಯತ್ ಕಾಲ. ಹಾಗೆ ಬರುತ್ತಿದ್ದರು, ಬರ್ತಾ ಇದ್ದರು ಅಂತ ಅಂದರೆ ಅದು ವರ್ತಮಾನ ಕಾಲ. ಇನ್ನು ಹೋಯಿತು ಅಂದರೆ ಭೂತಕಾಲ, ಕ್ರಿಯೆ ನಡೆದೋಗಿರುವಂಥದ್ದು. ನಿಂತರು, ನಿಂತರು ಅಂದರೆ ಅದು ವರ್ತಮಾನ ಕಾಲ. ಇನ್ನು ಹೋದನು ಅಂತಂದರೆ ಅದು ಭೂತಕಾಲ. ಬರುತ್ತಾರೆ ಅನ್ನುವಂಥದ್ದು ಭವಿಷ್ಯತ್ ಕಾಲ ಆಗುತ್ತೆ. ಇನ್ನು ಕುಣಿವರು ಅಂದರೆ ಅದು ಕೂಡ ಭವಿಷ್ಯತ್ ಕಾಲ. ಹಾಗೆ ಕೇಳಿದನು ಅನ್ನುವಂಥದ್ದು ಭೂತಕಾಲ. ನಲಿಯುತ್ತಾರೆ ಅಂದರೆ ಭವಿಷ್ಯತ್ತು. ಬಂದಿತು, ಈ ಬಂದಿತು ಅಂದರೆ ಅದು ವರ್ತಮಾನ ಕಾಲ. ಬಂದರು ಅಂದರೂ ಕೂಡ ಅದು ಕೂಡ ಭೂತಕಾಲ. ಇಷ್ಟು ಕಾಲಸೂಚಕ ಪದಗಳು. ಇನ್ನು ನಿಷೇಧಾರ್ಥಕಗಳನ್ನು ಬರೆಯಿರಿ ಅಂತ ಕೇಳಿದರೆ ನಿಷೇಧ ರೂಪದಲ್ಲಿ ಬರೆಯುವಂಥದ್ದು. ಅದು ಹೋಗುವನು ಅಂತಂದರೆ ಹೋಗನು ಅಥವಾ ಹೋಗುವುದಿಲ್ಲ ಅಂತ ಬರೀಬೇಕು. ನೋಡುವುದು ಅಂದರೆ ನೋಡರು ಅಥವಾ ನೋಡುವುದಿಲ್ಲ. ಬರುವರು ಅನ್ನುವಂಥದ್ದಕ್ಕೆ ಬಾರರು ಅಥವಾ ಬರುವುದಿಲ್ಲ. ಕರೆಯಿತು ಅನ್ನುವಂಥದ್ದಕ್ಕೆ ಕರೆಯರು ಅಥವಾ ಕರೆಯುವುದಿಲ್ಲ. ನೋಡಿದಳು ಅನ್ನುವಂಥದ್ದಕ್ಕೆ ನೋಡಳು ಅಥವಾ ನೋಡುವುದಿಲ್ಲ ಅಂತ ಬರೀಬೇಕು. ಮರೆಯುವೆ ಅನ್ನುವಂಥದ್ದಕ್ಕೆ ಮರೆಯರು ಅಥವಾ ಮರೆಯಲಾರರು ಅಂತಲೂ ಬರಿಬೋದು. ನೋಡುವರು ಅನ್ನೋದಕ್ಕೆ ನೋಡರು, ನೋಡುವುದಿಲ್ಲ ಅಂತಲೂ ಬರಿಬೋದು. ತಿನ್ನರು ಅಥವಾ ತಿನ್ನುವುದಿಲ್ಲ. ತರುವರು, ತಾರರು ಅಥವಾ ತರುವುದಿಲ್ಲ. ಹೋಗುವುದು ಅನ್ನೋದ್ರೆ ಹೋಗರು, ಹೋಗುವುದಿಲ್ಲ ಅಂತಲೂ ಬರಿಬೋದು. ಹಾಡುವನು, ಹಾಡರು ಅಥವಾ ಹಾಡುವುದಿಲ್ಲ. ನೋಡುವಳು, ನೋಡಳು ಅಥವಾ ನೋಡುವುದಿಲ್ಲ. ಆಡಿದರು, ಆಡುವುದಿಲ್ಲ ಅಥವಾ ಆಡರು. ಬರುತ್ತಾರೆ ಅನ್ನುವಂಥದ್ದಕ್ಕೆ ಬಾರರು ಅಥವಾ ಬರುವುದಿಲ್ಲ. ಆಡಿತು, ಆಡುವುದಿಲ್ಲ ಅಥವಾ ಆಡರು ಅಂತ ಬರಿಬೇಕು. ತಿಂದಿತು, ತಿನ್ನರು ಅಥವಾ ತಿನ್ನುವುದಿಲ್ಲ. ಹೋಗುವಿರಿ, ಹೋಗರು, ಹೋಗಲಾರರು ಅಂತಲೂ ಬರಿಬೋದು. ಮಾಡುವೆ, ಮಾಡರು, ಮಾಡುವುದಿಲ್ಲ. ಕೇಳುವರು ಅನ್ನುವಂಥದ್ರಲ್ಲಿ ಕೇಳರು, ಕೇಳುವುದಿಲ್ಲ. ಕೇಳರು ಅಂತ ಬರಿಬೇಕು, ಗಮನಿಸ್ಕೊಂಡು ಬರೀಬೇಕಾಗುತ್ತೆ. ಹೋಗುವಳು, ಹೋಗರು ಅಥವಾ ಹೋಗುವುದಿಲ್ಲ. ಇನ್ನು ತಿನ್ನುವಳು, ತಿನ್ನಳು, ತಿನ್ನುವುದಿಲ್ಲ. ನಿಲ್ಲುವುದು, ನಿಲ್ಲರು, ನಿಲ್ಲುವುದಿಲ್ಲ. ಬರುವುದು, ಬಾರರು ಅಥವಾ ಬರುವುದಿಲ್ಲ. ಕರೆಯುವರು, ಕರೆಯರು ಅಥವಾ ಕರೆಯುವುದಿಲ್ಲ. ಹಾಡುವೆ, ಹಾಡರು ಅಥವಾ ಹಾಡುವುದಿಲ್ಲ. ಬರೆವನು, ಬರೆಯರು ಅಥವಾ ಬರೆಯುವುದಿಲ್ಲ ಅಂತ ಬರೀಬೇಕಾಗುತ್ತೆ. ಇಷ್ಟು. ಇನ್ನು ಪ್ರಬಂಧಗಳನ್ನು ಕುರಿತಾದಂತಹ ಸಪ್ರೇಟ್ ಆದಂತಹ ವಿಡಿಯೋ ಇದೆ, ಅದನ್ನು ಕೂಡ ನಿಮಗೆ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಗಮನಿಸಿಬಿಟ್ರೆ ನಿಮಗೆ ಸಂಪೂರ್ಣವಾದಂತಹ ಭಾಷಾಭ್ಯಾಸ, ಪತ್ರಲೇಖನಕ್ಕೂ ಕೂಡ ಅಷ್ಟೇ ಸಪ್ರೇಟ್ ಆಗಿರುವಂತಹ ಒಂದು ವಿಡಿಯೋ ಇದೆ. ಅದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಪ್ಯಾಟರ್ನನ್ನು ನಾವು ನೋಡಿಬಿಟ್ಟು ನೀವು ಆ ಒಂದು ಪತ್ರಲೇಖನವನ್ನು ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಎಲ್ಲ ಪ್ರಶ್ನೋತ್ತರಗಳನ್ನು ಇರ್ಬೋದು, ಭಾಷಾಭ್ಯಾಸ ಇರ್ಬೋದು, ಎಲ್ಲವನ್ನೂ ಕೂಡ ನೀವು ಸುಲಭವಾಗಿ ಬರೆದು ಯಥೇಚ್ಛವಾದಂತಹ ಅಂಕಗಳನ್ನು ನೀವು ಗಮನಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.